ಹಾಯ್ ಹಲೋ ನಮಸ್ತೆ ಗೆಳೆಯರೇ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭೂ ಸುರಕ್ಷಾ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೇ ನಾನು ಎಸ್ಕೆ, ನೀವು ನೋಡ್ತಾ ಇರೋದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಗೆಳೆಯರೇ. ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಗೆಳೆಯರೇ. ಕೃಷ್ಣ ಬೈರೇಗೌಡರು ನಮಗೋಸ್ಕರ ಕೈ ಬೆರಳಲ್ಲಿನೇ ಒಂದು ಯೋಜನೆಯನ್ನು ರೂಪಿಸಿರುವಂಥದ್ದು. ಆ ಯೋಜನೆ ಯಾವುದಪ್ಪ ಅಂತಂದರೆ, ರೆಕಾರ್ಡ್ ರೂಮ್ದಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಆಫ್ಲೈನ್ದಲ್ಲಿ ನಾವು ಆಗಿತ್ತು, ಅದನ್ನು ಆನ್ಲೈನ್ದಲ್ಲಿ ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಇದು ಕೇವಲ ನಾವು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಮುಖಾಂತರ ನಾವು ನಮ್ಮ ಒಂದು ಜಮೀನಿನ ಡಾಕ್ಯುಮೆಂಟ್ಸ್ಗಳನ್ನು ಪಡೆಯಬಹುದಾಗಿದೆ. ಅದನ್ನು ಯಾವ ರೀತಿಯಾಗಿ ನಾವು ಸಿಟಿಜನ್ ಲಾಗಿನ್ದಲ್ಲಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೇ. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ನನ್ನ ಲ್ಯಾಪ್ಟಾಪ್ದಲ್ಲಿರ್ತಕ್ಕಂತಹ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಗೆಳೆಯರೇ. ಈ ರೀತಿ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಚ್ ಬಾಕ್ಸ್ದಲ್ಲಿ ರೆಕಾರ್ಡ್ ರೂಮ್ ಅಂತೇಳಿ ಟೈಪ್ ಮಾಡಿ, recordroom.karnataka.government.in ಅಂತೇಳಿ ಬರುತ್ತೆ. ಅದನ್ನು ಎಂಟ್ರ್ ಮಾಡಿದ ನಂತರ ಈ ರೀತಿಯಾಗಿ ನೋಡಿ, ಕಂದಾಯ ಇಲಾಖೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಇರುವಂಥದ್ದು. ಇಲ್ಲಿ ಭೂ ಕಡತಗಳ ಬಗ್ಗೆ ಇಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾರೆ. ನಿಮಗೆ ಬೇಕಾದರೆ ನೀವು ಓದ್ಕೊಳ್ಳಿ, ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆನಂತರ ಇಲ್ಲಿ ನೋಡಿ, ಇಲ್ಲಿ ಸಿಟಿಜನ್ ಲಾಗಿನ್ ಅಂತೇಳಿ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇ ಆ್ಯಂಡ್ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಭೂ ಸುರಕ್ಷಾ ಯೋಜನೆಯ ಒಂದು ಸೈಟನ್ನು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ಈ ರೀತಿ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಆನಂತರ OTP ರಚಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಅರ್ಜಿದಾರರ ವಿವರ ಅಂತೇಳಿ ಕೇಳುತ್ತೆ. ಇಲ್ಲಿ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, OTP ರಚಿಸಿ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಮತ್ತೊಂದು OTPಯನ್ನು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಆ ನಂಬರನ್ನು ಮತ್ತೆ ಇಲ್ಲಿ ಎಂಟರ್ ಮಾಡಿ. ಈ ರೀತಿ OTPಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಮತ್ತೆ OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ, ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಹೆಸರು ಬಂದಿದೆ, ಆನಂತರ ವಿಳಾಸ ಕೂಡ ಬಂದಿರುತ್ತೆ, ಆನಂತರ ಸೆಕೆಂಡ್ ವಿಳಾಸ ಕೂಡ ಬಂದಿರುತ್ತೆ. ನಾನೊಂದು ಆನ್ಲೈನ್ದಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದೇನೆ, ಅದಕ್ಕೋಸ್ಕರಾಗಿ ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ನಿಮಗೆ ಈ ರೀತಿಯಾಗಿ ಫ್ರೆಶ್ ಆಗಿ ಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಸಿದ್ದು ಅಂತೇಳಿ ಇದೆ ನೋಡಿ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕ್ಲಿಕ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಕೂಡ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿಕೊಂಡು ಇಲ್ಲಿ ನಿಮ್ಮ ವಿಳಾಸ ಎಂಟರ್ ಮಾಡಿ, ಆನಂತರ ಇಲ್ಲಿ ಸೆಕೆಂಡ್ ವಿಳಾಸವನ್ನು ಎಂಟರ್ ಮಾಡಿ, ಆನಂತರ ಪಿನ್ ಕೋಡ್ ಎಂಟರ್ ಮಾಡಿ, ಆನಂತರ ನಿಮ್ಮದೊಂದು ಇಮೇಲ್ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ಉಳಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇದನ್ನು ಸೇವ್ ಆಗುತ್ತೆ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಕಡತ ವಿನಂತಿ ವಿವರಗಳು ಕನಿಷ್ಠ 20 ಅಕ್ಷರಗಳಲ್ಲಿ ಒಂದು ಎಂಟ್ರ್ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿ ಅಂಥೇಳಿ ಬರುತ್ತೆ. ಇಲ್ಲಿ ನೀವು ಒಂದು 20 ಅಕ್ಷರಗಳಲ್ಲಿ ಇಲ್ಲಿ ಒಂದು ಇದು ಡಾಕ್ಯುಮೆಂಟ್ಸ್, ಯಾವ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇಲ್ಲಿ ನೀವು ಟೆಕ್ಸ್ಟನ್ನು ಹಾಕಿದ ನಂತರ ಇಲ್ಲಿ ಇಂಗ್ಲೀಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಸೆಲೆಕ್ಟ್ ಮಾಡಿ, ಲ್ಯಾಂಗ್ವೇಜ್ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೇ ಇಲ್ಲಿ ನೋಡಿ, ಹುಡುಕು ಅಂತೇಳಿ ಇದೆ. ಇಲ್ಲಿ ನೀವು ಏನು ಹುಡುಕಲು ಬಯಸ್ತೀರಾ ಆ ಒಂದು ಡಾಕ್ಯುಮೆಂಟ್ ನಂಬರನ್ನು ಇಲ್ಲಿ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಡಾಕ್ಯುಮೆಂಟ್ ನಂಬರನ್ನು ಎಂಟ್ರ್ ಮಾಡಿದ ನಂತರ ಈ ಒಂದು ಡಾಕ್ಯುಮೆಂಟ್ ನಂಬರ್ ಯಾವ ಗ್ರಾಮದಲ್ಲಿ ಬರುತ್ತವೆ ಅನ್ನೋದು ಇಲ್ಲಿಂದ ನಾವು ತಿಳ್ಕೊಳ್ಬೋದು. ಇದರಲ್ಲಿ ನಿಮ್ಮದು ಯಾವುದಿದೆ ಅದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ಇಲ್ಲಿ ನೋಡಿ, ಕಚೇರಿ ಬಿಜಾಪುರ ಅಂತೇಳಿ ಇದೆ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ಇದು ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ದಾಖಲೆಗಳನ್ನು ವೀಕ್ಷಿಸಿ ಅಂತೇಳಿ ಬರುತ್ತೆ. ಇಲ್ಲಿ ನಿಮ್ಮ ಹೊಲದ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿಂದ ಓಪನ್ ಆಗುತ್ತೆ ಗೆಳೆಯರೆ. ನಾನು ಜಸ್ಟ್ ವಿಡಿಯೋ ಮಾಡೋಗೋಸ್ಕರ ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟೊಂದು ಪೇಜ್ ಈ ಒಂದು ಡದಲ್ಲಿ ಅಪ್ಲೋಡ್ ಆಗಿದೆ ನೋಡಿ.
ಇವು ಎಲ್ಲವೂ ಬೇಕಂತಂದರೆ ಪರ್ ಪೇಜ್ಗೆ 8 ರೂಪಾಯಿ 50 ಪೈಸೆ ಆಗುತ್ತೆ. ನೀವು ಎಷ್ಟು ಬೇಕು ಪೇಜ್ ಅಷ್ಟನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ಪೇಜ್ ಬೇಕಂತಂದರೆ ಇಲ್ಲಿ ಆ್ಯಡ್ ಅಂತೇಳಿ ಇದೆ, ಇಲ್ಲಿ ಓಕೆ ಅಂತೇಳಿ ಕೊಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಪಪ್ ಓಪನ್ ಆದ ನಂತರ ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ ನಂತರ ಇಲ್ಲಿ ನೋಡಿ ಅಮೌಂಟ್ ನಿಮಗೆ ತೋರಿಸ್ತಾ ಇರ್ಬೋದು. ಇಲ್ಲಿ ಅಮೌಂಟ್ 8.25 ರುಪೀಸ್ ಅಂತೇಳಿ ಬಂದಿದೆ ನೋಡಿ. ಆನಂತರ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ಇದು ಬರುತ್ತೆ, ಇದು ಆ್ಯಡ್ ಪೇಜ್ ಅಂತೇಳಿ ಮಾಡಿ ಇಲ್ಲಿ ಓಕೆ ಕೊಟ್ಟಾಗ ಇಲ್ಲಿ 16 ರೂಪೀಸ್ 50 ಪೈಸಾ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಈ ರೀತಿ ತೋರಿಸುತ್ತೆ. ನಿಮಗೆ ಎಷ್ಟು ಪೇಜ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪೇಜ್ ಬೇಕನ್ನೋದು. ಈ ರೀತಿಯಾಗಿ ನಿಮಗೆ ಎಷ್ಟು ಪೇಜ್ ಬೇಕೋ ಅಷ್ಟು ಪೇಜನ್ನು ಮಲ್ಟಿಫೈ 8.25 ರುಪೀಸ್ಲೇ ಮಲ್ಟಿಫೈ ಆಗ್ತಾ ಹೋಗುತ್ತೆ. ಅದು ಈ ರೀತಿ ಇರುವಂಥದ್ದು. ಆನಂತರ ನೋಡಿ ಗೆಳೆಯರೆ, ಇಲ್ಲಿ ವೇವ್ ಅಡ್ಡೆಡ್ ಪೇಜ್ ಅಂತೇಳಿ ಇದೆ ನೋಡಿ. 3, 4, 6 ಪೇಜನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಡೌನ್ಲೋಡ್ ಬಟನ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು 3 ಪೇಜ್ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ 3 ಪೇಜನ್ನು ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿಂದ ನಾವು UPI ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ UPI QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಪೇನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಪೇನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಡೈರೆಕ್ಟಾಗಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಈ ಸ್ಕ್ಯಾನರ್ ಥ್ರೂ ನೀವು ನಿಮ್ಮ ಮೊಬೈಲ್ ಫೋನ್ಪೇ ಥ್ರೂ ನೀವು ಸ್ಕ್ಯಾನ್ ಮಾಡಿ ಅಲ್ಲಿ ಅಮೌಂಟನ್ನು ಕಟ್ ಆಗುತ್ತೆ. ಸ್ಕ್ಯಾನ್ ಮಾಡಿಕೊಂಡಾಗ ಅಮೌಂಟ್ ಕಟ್ ಆದ ನಂತರ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಾವು ಡೌನ್ಲೋಡ್ ಮಾಡಲು ಆಪ್ಷನ್ ಬರುತ್ತೆ, ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಈ ಒಂದು ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಟೆಕ್ ರಿಲೇಟೆಡ್ ಅಥವಾ ಈ ರೀತಿ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್.